ಡಾಲರ್ ವಿರುದ್ಧ ಮೋದಿ ಆಟ, ರೂಪಾಯಿಗೆ RBI ಕೃತಕ ರಕ್ಷಣೆ. ಏನಿದು ಡಾಲರ್ ರೂಪಿ ಎಕ್ಸ್ಚೇಂಜ್ ಮರ್ಮ? ನಮಸ್ಕಾರ ಸ್ನೇಹಿತರೆ. ಆಗಾಗ ನಾವು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ $1ಗೆ 84 ರೂಪಾಯಿ ಅನ್ನೋದನ್ನ ಕೇಳ್ತಾನೆ ಇರ್ತೀವಿ. $1ಗೆ ಅಷ್ಟೆಲ್ಲ ನಮ್ಮ ರೂಪಾಯಿಗಳನ್ನು ಕೊಡಬೇಕಾ? ಡಾಲರ್ ಮುಂದೆ ನಮ್ಮ ರೂಪಾಯಿಗೆ ಅಷ್ಟೊಂದು ಮೌಲ್ಯ ಕಮ್ಮಿನಾ ಅಂತ ಬೇಜಾರು ಕೂಡ ಮಾಡ್ಕೋತಿರ್ತೀವಿ. ಆದರೆ ಈ ವ್ಯಾಲ್ಯೂ ಹೇಗೆ ಡಿಸೈಡ್ ಆಗುತ್ತೆ? ಅಂದರೆ $1ಗೆ ಇಂತಿಷ್ಟು ರೂಪಾಯಿ ಅಂತ ನಿರ್ಧಾರ ಮಾಡೋದು ಯಾರು? ಯಾವನ್ ಡಿಸೈಡ್ ಮಾಡೋದು? ಯಾಕೆ ಮತ್ತು ಹೇಗೆ? ಯಾವತ್ತಾದರೂ ಇದ್ರ ಬಗ್ಗೆ ಥಿಂಕ್ ಮಾಡಿದ್ದೀರಾ? ಬನ್ನಿ, ಈ ವರದಿಯಲ್ಲಿ ನಾವು ಡಾಲರ್ ಮತ್ತು ರುಪಿ ನಡುವಿನ ಈ ರೋಚಕ ಎಕ್ಸ್ಚೇಂಜ್ ಆಟ ಹೇಗೆ ನಡೆಯುತ್ತೆ ಅನ್ನೋದನ್ನು ಕಂಪ್ಲೀಟ್ ಅರ್ಥ ಮಾಡ್ಕೊಂಡ್ಬಿಡೋಣ. ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ಕಾಲದಲ್ಲಿ $1ಗೆ $1 ಇತ್ತು. ಬೇಕಾದರೆ $1ಗೆ $2 ಅಂತ ಕೂಡ ಮಾಡ್ಕೋಬೋದು. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಆಗದೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಡಾಲರ್ ಮುಂದೆ ರೂಪಾಯಿ ವ್ಯಾಲ್ಯೂ ಕಳ್ಕೊಂಡು 84 ರೂಪಾಯಿಗೆ ಯಾಕೆ ಬಂದು ನಿಂತಿದೆ? ಇದರ ಹಿಂದೆ ಮೋದಿ ಸರ್ಕಾರ ಆಡ್ತಿರೋ ಗೇಮ್ ಎಂತಹದ್ದು? ಎಲ್ಲ ಸರ್ಕಾರಗಳು ಆಡ್ತಾ ಬಂದಿರೋ ಗೇಮ್ ಎಂತಹದ್ದು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಡಾಲರ್, ರುಪಿ, ಪೌಂಡ್ ಹೀಗೆ ಯಾವುದೇ ಕರೆನ್ಸಿಗಳನ್ನ ಒಂದರಿಂದ ಮತ್ತೊಂದಕ್ಕೆ ಬದಲಾಯಿಸಬೇಕಾದ್ರೆ ಬಳಸೋ ಕನ್ವರ್ಷನ್ ರೇಟ್ ಅಥವಾ ಬದಲಾವಣೆ ದರವನ್ನ ಎಕ್ಸ್ಚೇಂಜ್ ರೇಟ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಯಾವುದೇ ಹೊಸ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿ ರೂಪಾಯಿ ಬಳಸೋಕ್ಕಾಗಲ್ಲ, ಎಕ್ಸೆಪ್ಟ್ ಭೂತಾನ್ನಲ್ಲಿ ಭಾರತದ ರೂಪಾಯಿ ಅಧಿಕೃತ ಕರೆನ್ಸಿಯಾಗಿ ನಡೆಯುತ್ತೆ. ನೇಪಾಳ, ಜಿಂಬಾಬ್ವೆ, ಶ್ರೀಲಂಕಾದಲ್ಲೂ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ, ಆದರೆ ಲೀಗಲ್ ಅಲ್ಲ. ಇವಿಷ್ಟು ದೇಶ ಬಿಟ್ಟು ಬೇರೆ ಎಲ್ಲೇ ಹೋಗಬೇಕಾದ್ರೂ ಕೂಡ ನೀವು ರೂಪಾಯಿಯನ್ನು ಅಲ್ಲಿನ ಕರೆನ್ಸಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಮುಕ್ಕಾಲು ಭಾಗ ವಿಶ್ವದ ಆರ್ಥಿಕತೆಯೇ ಡಾಲರ್ ಮೇಲೆ ಓಡ್ತಿರೋದ್ರಿಂದ ಹೆಚ್ಚು ಜನ ತಮ್ಮ ಕರೆನ್ಸಿಯನ್ನು ಡಾಲರ್ಗೆ ಎಕ್ಸ್ಚೇಂಜ್ ಮಾಡಿಸ್ಕೊಳ್ತಾರೆ. ಸದ್ಯ ಡಾಲರ್ ಮತ್ತು ರೂಪಾಯಿ ನಡುವಿನ ಎಕ್ಸ್ಚೇಂಜ್ ರೇಟ್ $1ಗೆ 84 ರೂಪಾಯಿ 14 ಪೈಸೆ ಇದೆ. ಮುಖ್ಯವಾಗಿ 3 ಥರದ ಎಕ್ಸ್ಚೇಂಜ್ ರೇಟ್ಗಳಿವೆ: ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್, ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್, ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ನಲ್ಲಿ ಸರ್ಕಾರವೇ ಎಕ್ಸ್ಚೇಂಜ್ ರೇಟನ್ನು ನಿರ್ಧಾರ ಮಾಡುತ್ತೆ. ಈಗ ಉದಾಹರಣೆಗೆ ಸೌದಿ ತನ್ನ $1 ಅದೇ ಫಿಕ್ಸ್ ಮಾಡಿ ಇಟ್ಕೊಂಡಿದೆ. ಕಳೆದ 2-3 ದಶಕಗಳಲ್ಲಿ ಇದು ಯಾವತ್ತೂ ಚೇಂಜೇ ಆಗಿಲ್ಲ. ಸೌದಿ ಮಾತ್ರ ಅಲ್ಲ, ಬಹುತೇಕ ಮಿಡಲ್ ಈಸ್ಟ್ ರಾಷ್ಟ್ರಗಳು ಇದೇ ಸಿಸ್ಟಮ್ ಅನ್ನ ಫಾಲೋ ಮಾಡ್ತವೆ. ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಮಾರ್ಕೆಟ್ನಲ್ಲಿ ಆ ದೇಶದ ಕರೆನ್ಸಿಗಿರೋ ಡಿಮಾಂಡ್ ಮತ್ತು ಸಪ್ಲೈಗೆ ತಕ್ಕಂತೆ ಎಕ್ಸ್ಚೇಂಜ್ ರೇಟ್ ತನಿಗೆ ತಾನೇ ಬದಲಾಗ್ತಾ ಇರುತ್ತೆ. ಹೇಗೆ ಬದಲಾಗುತ್ತೆ? ಒಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಇದನ್ನ. ಉದಾಹರಣೆಗೆ 2 ದೇಶ ಇದಾವೆ. ಒಂದರಲ್ಲಿ ನಾನಿದ್ದೀನಿ, ಇನ್ನೊಂದರಲ್ಲಿ ನೀವಿದ್ದೀರಾ ಅಂತ ಅನ್ಕೊಳ್ಳಿ. ಇಬ್ರು ಬೇರೆ ಬೇರೆ ಉತ್ಪನ್ನ ಬೆಳಿತೀವಿ. ನೀವು ಹಸು ಸಾಕಿ ಹಾಲು ಉತ್ಪಾದನೆ ಮಾಡ್ತಾ ಇದ್ರೆ, ನಾನು ಕಾಫಿ ಬೀಜಗಳನ್ನ ಬೆಳಿತೀನಿ ಅಂತ ಅನ್ಕೊಳ್ಳಿ. ನಾವಿಬ್ರು ಈಗ ನಮ್ಮದೇ ಆದ ಕರೆನ್ಸಿಯನ್ನ ಮಾಡ್ಕೋತೀವಿ. ನೀವು ಮಿಲ್ಕ್ ಟೋಕನ್ ಅನ್ನೋ ಕರೆನ್ಸಿ ಮಾಡ್ಕೊಂಡ್ರೆ, ನಾನು ಕಾಫಿ ಬೀಜ ಕಾಯಿನ್ ಅನ್ನೋ ಕರೆನ್ಸಿ ಮಾಡ್ಕೋತೀನಿ. ಆರಂಭದಲ್ಲಿ ಇಬ್ಬರ ಬಳಿ ಈಕ್ವಲ್ ಕರೆನ್ಸಿ ಇರುತ್ತೆ. ನಿಮ್ಮ ಬಳಿ 100 ಮಿಲ್ಕ್ ಟೋಕನ್ ಇದ್ರೆ, ನನ್ನ ಬಳಿ 100 ಕಾಫಿ ಕಾಯಿನ್ಸ್ ಇರ್ತವೆ. ಇಬ್ಬರು ಜಂಟಿಯಾಗಿ ನಮ್ಮ ಎಕ್ಸ್ಚೇಂಜ್ ರೇಟ್ 1:1 ಇರಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅಂದರೆ 100 ಮಿಲ್ಕ್ ಟೋಕನ್ಗಳಿಗೆ 100 ಕಾಫಿ ಬೀನ್ಸ್ ಸಮ ಆಗುತ್ತೆ ಅಲ್ಲಿಗೆ. ಹಿಂಗೆ ಇರುತ್ತೆ. ಆಮೇಲೆ ಸ್ವಲ್ಪ ಟೈಮಿಗೆ, ಒಂದು ಕೆಲ ತಿಂಗಳ ಬಳಿಕ ಪರಿಸ್ಥಿತಿ ಚೇಂಜ್ ಆಗುತ್ತೆ. ನೀವು ಚೆನ್ನಾಗಿ ಶ್ರಮಪಟ್ಟು ನಿಮ್ಮ ಡೈರಿ ಎಕ್ಸ್ಪಾಂಡ್ ಮಾಡ್ತೀರಾ. ನಿಮ್ಮ ಹಾಲಿನ ಉತ್ಪಾದನೆ 100ರಿಂದ 200 ಲೀಟರ್ಗೆ ಡಬಲ್ ಆಗುತ್ತೆ. ಇದೇ ವೇಳೆ ನಮ್ಮ ದೇಶದಲ್ಲಿ ಬರಗಾಲ ಬಂದಿರುತ್ತೆ. ಹೀಗಾಗಿ ಎಕ್ಸ್ಟ್ರಾ ಕಾಫಿ ಬೀಜ ಇರೋದಿಲ್ಲ, 100 ಕಾಫಿ ಬೀಜಗಳು ಮಾತ್ರ ಇರ್ತವೆ. ಆದರೆ ಹಾಲಿನ ಉತ್ಪಾದನೆ ಹೆಚ್ಚಾಗಿರೋದಕ್ಕೆ ನಿಮ್ಮ ಕರೆನ್ಸಿ ವ್ಯಾಲ್ಯೂ ಕೂಡ ಹೆಚ್ಚಾಗಿರುತ್ತೆ. ಒಂದು ಮಿಲ್ಕ್ ಟೋಕನ್ ವ್ಯಾಲ್ಯೂ ಈಗ 2 ಲೀಟರ್ ಹಾಲಾಗಿರುತ್ತೆ. ಆದರೆ ನಾನು 1 ಕಾಫಿ ಕಾಯಿನ್ಗೆ 1 ಕಾಫಿ ಬೀಜ ಅಷ್ಟೇ ಖರೀದಿ ಮಾಡ್ಬೋದು. ಈ ಅಸ್ಥಿರತೆ ಸರಿ ಮಾಡೋಕೆ ಎಕ್ಸ್ಚೇಂಜ್ ರೇಟ್ 1:2 ಆಗಿ ಬದಲಾಗುತ್ತೆ. ಇದರ ಅರ್ಥ 1 ಮಿಲ್ಕ್ ಟೋಕನ್ ಈಗ 2 ಕಾಫಿ ಕಾಯಿನ್ಗಳಿಗೆ ಸಮ ಆಗುತ್ತೆ. ಅಂದರೆ ನಿಮ್ಮ ದೇಶದ ಉತ್ಪಾದನೆ ಹೆಚ್ಚಿದಷ್ಟು ನಿಮ್ಮ ಕರೆನ್ಸಿಯ ದಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ನೀವೀಗ ಹಾಲಿನ ಜೊತೆ ಟೀ, ಕಾಫಿ ಅಂಗಡಿನೂ ಶುರು ಮಾಡಿದ್ರೆ, ಯಾವುದಾದ್ರೂ ಪ್ರವಾಸಿಗರು ಬಂದರೆ ಈ 2 ರಾಷ್ಟ್ರಗಳಲ್ಲಿ ನಿಮ್ಮ ರಾಷ್ಟ್ರದಲ್ಲಿರೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ನಿಮ್ಮ ದೇಶದಲ್ಲಿ ಹಾಲಿನ ಜೊತೆಗೆ ಕಾಫಿ, ಟೀ ಕೂಡ ಸಿಗ್ತಾ ಇರುತ್ತೆ. ಇದೇ ಟೈಮ್ನಲ್ಲಿ ನೀವು ಕಾಫಿ, ಟೀ ಖರೀದಿ ಮಾಡಬೇಕು ಅಂದರೆ ಮಿಲ್ಕ್ ಟೋಕನ್ ಅಷ್ಟೇ ಬಳಸಬೇಕು ಅಂತ ರೂಲ್ಸ್ ಮಾಡಿದ್ರೆ, ಆ ಪ್ರವಾಸಿಗರು ನಿಮ್ಮ ಮಿಲ್ಕ್ ಟೋಕನ್ ಕರೆನ್ಸಿಯನ್ನು ಪರ್ಚೇಸ್ ಮಾಡ್ತಾರೆ. ನನ್ನ ಕಾಫಿ ಕಾಯಿನ್ ಬದಲು ನಿಮ್ಮ ಮಿಲ್ಕ್ ಟೋಕನ್ಸನ್ನು ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಕರೆನ್ಸಿಯ ವ್ಯಾಲ್ಯೂ ಹೆಚ್ಚಾಗುತ್ತೆ. ಜೊತೆಗೆ ನೆಕ್ಸ್ಟ್ ಟೈಮ್ ನಿಮ್ಮ ದೇಶದಲ್ಲಿ ಮಿಲ್ಕ್ ಟೋಕನ್ ಬೇಕಾಗಬಹುದು ಅಂತ ಆತ ಅಡ್ವಾನ್ಸ್ ಆಗಿ ಮಿಲ್ಕ್ ಟೋಕನ್ಸ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಳೋಕೆ ಶುರು ಮಾಡ್ತಾನೆ. ಇದರಿಂದ ನಿಮ್ಮ ಕರೆನ್ಸಿಯ ಡಿಮಾಂಡ್ ಹೆಚ್ಚಾಗ್ತಾ ಹೋಗುತ್ತೆ. ಡಿಮಾಂಡ್ ಹೆಚ್ಚಾದಂತೆ ಕರೆನ್ಸಿ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಸಪ್ಲೈ ಡಿಮಾಂಡ್ನಿಂದ ಕರೆನ್ಸಿ ವ್ಯಾಲ್ಯೂ ಬದಲಾಗುತ್ತೆ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅಮೆರಿಕನ್ ಡಾಲರ್ ಬೇಕು. ವಿಶ್ವದ ಕರೆನ್ಸಿ ರೀತಿ ಹೆಚ್ಚು ಕಮ್ಮಿ ಆಗಿ ಹೋಗಿದೆ ಅಮೆರಿಕನ್ ಡಾಲರ್. ಹಾಗಾಗಿ ಅಮೆರಿಕನ್ ಡಾಲರ್ನ ವ್ಯಾಲ್ಯೂ ಹೆಚ್ಚಾಗಿದೆ.
ಇದರ ಜೊತೆಗೆ ನಿರುದ್ಯೋಗ ದರ, ಹಣದುಬ್ಬರ, ದೇಶದ GDP, ಉತ್ಪಾದನೆ, ರಫ್ತು ಕೂಡ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಹೆಚ್ಚು ಕಮ್ಮಿ ಆಗೋದಕ್ಕೆ ಕಾರಣ ಆಗುತ್ತೆ. ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಏನು? ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಒಂದು ಹಂತದವರೆಗೆ ಮಾತ್ರ ಮಾರ್ಕೆಟ್ನ ಸಪ್ಲೈ ಡಿಮಾಂಡ್ಗೆ ತಕ್ಕಂತೆ ಎಕ್ಸ್ಚೇಂಜ್ ರೇಟ್ ಇರುತ್ತೆ, ಬದಲಾಗ್ತಿರುತ್ತೆ. ಒಂದು ಲಿಮಿಟ್ ಕ್ರಾಸ್ ಮಾಡಿದಾಗ ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಿ ಎಕ್ಸ್ಚೇಂಜ್ ರೇಟ್ನ ಕಂಟ್ರೋಲ್ ಮಾಡೋಕೆ ಬರುತ್ತೆ. 70ರ ದಶಕಕ್ಕೂ ಮುನ್ನ ಬಹುತೇಕ ದೇಶಗಳು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ನ ಹೊಂದಿದ್ವು. ಭಾರತ ಕೂಡ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ನ ಹೊಂದಿತ್ತು. 47ರ ಸ್ವಾತಂತ್ರ್ಯ ಟೈಮ್ನಲ್ಲಂತೂ $1ಗೆ ₹1 ಸಮ ಇತ್ತು. ಆದರೆ 50ರ ದಶಕದ ನಂತರ ಅಭಿವೃದ್ಧಿ ಮುಂತಾದ ಕೆಲಸಗಳಿಗೆ ಸರ್ಕಾರ ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡೋಕೆ ಶುರು ಮಾಡಿತು. ವಿದೇಶಗಳಿಂದ, ಜಾಗತಿಕ ಸಂಸ್ಥೆಗಳಿಂದ ವಿಪರೀತ ಸಾಲ ಮಾಡೋಕೆ ಶುರು ಮಾಡಿತು. ಇಂಥ ಸಮಯದಲ್ಲಿ ಸಾಲದ ಹೊರೆಯನ್ನು ಕಮ್ಮಿ ಮಾಡೋಕೆ ಭಾರತ ಸರ್ಕಾರ ಖುದ್ದು ರೂಪಾಯಿ ಮೌಲ್ಯವನ್ನ ಕಮ್ಮಿ ಮಾಡ್ತಾ ಬಂತು. $1ಗೆ ₹7 ತಗೊಂಡ್ಬಂದ್ರು. ಈ ರೀತಿ ಸರ್ಕಾರಗಳೇ ತಮ್ಮ ಕರೆನ್ಸಿಯ ಮೌಲ್ಯವನ್ನ ಕಮ್ಮಿ ಮಾಡೋದನ್ನ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ, ಕರೆನ್ಸಿಯ ಅಪಮೌಲ್ಯೀಕರಣ ಅಂತ. ಇದರ ಜೊತೆಗೆ ಕೆಲವೊಮ್ಮೆ ಯುದ್ಧ, ಆರ್ಥಿಕ ಹಿಂಜರಿತಗಳಿಂದ ಕೂಡ ಕರೆನ್ಸಿ ಮೌಲ್ಯ ಕುಸಿಯುತ್ತೆ. ಅದನ್ನ ಕರೆನ್ಸಿ ಡಿಪ್ರಿಸಿಯೇಷನ್ ಅಂತ ಕರೀತಾರೆ. 70ರ ದಶಕದಲ್ಲೂ ಕೂಡ ಭಾರತದ ರೂಪಾಯಿ ಡಿಪ್ರಿಷಿಯೇಟ್ ಆಗಿ $1ಗೆ ₹17 ಆಸುಪಾಸಿಗೆ ಬಂದಿತ್ತು. ಆದರೆ 1991ರಲ್ಲಿ ಮಾರ್ಕೆಟ್ ಓಪನ್ ಮಾಡಿ ಉದಾರೀಕರಣದ ಕಡೆಗೆ ಮುಖ ಮಾಡಿದಾಗಿನಿಂದ ಭಾರತ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಫಾಲೋ ಮಾಡ್ತಾ ಇದೆ. ಅಂದರೆ ಮಾರ್ಕೆಟ್ನ ಡಿಮಾಂಡ್ ಮತ್ತು ಸಪ್ಲೈಗೆ ತಕ್ಕಂತೆ ಚೇಂಜ್ ಆಗ್ತಿದೆ, ಸರ್ಕಾರ ಕಂಟ್ರೋಲ್ ಮಾಡಲ್ಲ. ಯಾವಾಗಿಂದ? 90ರ ದಶಕದಿಂದ. ಹೀಗಾಗಿನೇ $ಗೆ ₹84ವರೆಗೂ ಬಂದಿದೆ ಈಗ. ಆದರೆ 2022ರಿಂದ ಈಚೆಗೆ ಕಳೆದ 2 ವರ್ಷಗಳಿಂದ ಮತ್ತೆ RBI ಹಸ್ತಕ್ಷೇಪದಿಂದ ಎಕ್ಸ್ಚೇಂಜ್ ರೇಟ್ ಇಂಡೈರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಇದೆ. ಸರ್ಕಾರಗಳು RBI ಮೂಲಕ ಹಣಕಾಸಿನ ಪೂರೈಕೆಯನ್ನು ನಿಯಂತ್ರಣ ಮಾಡೋ ಮೂಲಕ ಸ್ವಲ್ಪ ಆಟ ಆಡ್ತಾರೆ. ಫಾರೆಕ್ಸ್ನಲ್ಲಿರುವಂಥ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನಲ್ಲಿರುವಂಥ ಡಾಲರ್ಗಳನ್ನು ಚೆಲ್ಲೋ ಮೂಲಕ ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಆರೋಪಗಳು ಇದ್ದೇ ಇದೆ ಮುಂಚಿನಿಂದಲೂ ಕೂಡ. RBI ಹಸ್ತಕ್ಷೇಪ ಮಾಡ್ತಿರೋದೇಕೆ? ಫಾರೆಕ್ಸ್ ರಿಸರ್ವ್ನಿಂದ $130 ಬಿಲಿಯನ್ ಖರ್ಚು. ಸ್ನೇಹಿತರೆ, 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಹೋಗಿ ಮನಮೋಹನ್ ಸಿಂಗ್ ಸರ್ಕಾರ ಬರಬೇಕಾದ್ರೆ $1ಗೆ ₹45 ಇತ್ತು. ನೆಕ್ಸ್ಟ್ 10 ವರ್ಷಗಳಲ್ಲಿ ಮನಮೋಹನ್ ಸಿಂಗ್ರ 10 ವರ್ಷ ಮುಗಿದು ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋ ಟೈಮ್ನಲ್ಲಿ $58-60 ಆಸುಪಾಸಲ್ಲಿತ್ತು $1ಗೆ. ಮೋದಿ ಅಧಿಕಾರವನ್ನು ಹಿಡಿದಾಗ $58 ಇತ್ತು ಪ್ರತಿ $ಗೆ. ಅದಾದ್ಮೇಲೆ ಇದು ಏರಿಕೆ ಆಗ್ತಾ 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 2022ರ ಹೊತ್ತಿಗೆ $82-83 ಬಂದು ನಿಂತಿದೆ. ಆದರೆ ಅಲ್ಲಿಂದ ಆಮೇಲೆ ಚೇಂಜೇ ಆಗಲಿಲ್ಲ. ಮೊನ್ನೆ ಟ್ರಂಪ್ ಗೆದ್ದಾಗ ಸ್ವಲ್ಪ ಅಲ್ಲಾಡಿದ್ದು ಬಿಟ್ಟರೆ ಹೆಚ್ಚಿನ ಬದಲಾವಣೆ ಆಗಲಿಲ್ಲ. ಅಲ್ಲೇ ಆಸುಪಾಸಲ್ಲಿ ಸ್ವಲ್ಪ ಕುಂಟಕ್ಕೆ ಶುರು ಮಾಡಿದೆ, ಜಾಸ್ತಿ ಇದಾಗ್ತಿಲ್ಲ, ಬದಲಾವಣೆ ಆಗ್ತಿಲ್ಲ. ಇದಕ್ಕೆ RBI ಹಸ್ತಕ್ಷೇಪದ ಕಾರಣವನ್ನು ಕೊಡಲಾಗ್ತಿದೆ. RBI ವಿದೇಶಿ ಮಾರ್ಕೆಟ್ಗಳಲ್ಲಿ ಡಾಲರ್ ಖರೀದಿ ಮಾಡಿದ್ರೆ ರೂಪಾಯಿಯ ಸಪ್ಲೈ ಕಮ್ಮಿ ಆಗುತ್ತೆ, ಇದರಿಂದ ರೂಪಾಯಿಯ ಬೆಲೆ ಹೆಚ್ಚಾಗುತ್ತೆ. ಅದೇ ರೀತಿ RBI ಡಾಲರ್ ಮಾರಿದ್ರೆ ರೂಪಾಯಿ ಸಪ್ಲೈ ಜಾಸ್ತಿಯಾಗಿ ರೂಪಾಯಿ ಮೌಲ್ಯ ವೀಕ್ ಆಗುತ್ತೆ. ಸೊ RBI ರೂಪಾಯಿ ಬೆಲೆಯನ್ನು ಹೆಚ್ಚು ಕಮ್ಮಿ ಮಾಡಬೇಕು ಅಂದ್ಕೊಂಡಾಗಲೆಲ್ಲ ವಿದೇಶಿ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ಡಾಲರ್ ತಗೊಳ್ಳೋದು ಮಾರೋದು ಮಾಡ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ RBI ಸುಮಾರು $130 ಬಿಲಿಯನ್ ತನ್ನ ಫಾರೆಕ್ಸ್ ರಿಸರ್ವ್ನಿಂದ ಬಳಸಿದೆ. ಸದ್ಯ ಭಾರತದ ಫಾರೆಕ್ಸ್ ರಿಸರ್ವ್ ಸುಮಾರು $700 ಬಿಲಿಯನ್ ಇದೆ. ಆದರೆ RBI ರೂಪಾಯಿ ಬೆಲೆಯಲ್ಲಿ ಹಸ್ತಕ್ಷೇಪ ಮಾಡಿರಲಿಲ್ಲ ಅಂದಿದ್ರೆ $830 ಬಿಲಿಯನ್ ವರೆಗೂ ಇರ್ತಿತ್ತು ಅನ್ನೋ ಲೆಕ್ಕಾಚಾರ ಇದೆ. RBI ಹೀಗೆ ಯಾಕೆ ಮಾಡ್ತಿದೆ ಅನ್ನೋದಕ್ಕೆ ಆರ್ಥಿಕ ತಜ್ಞರಲ್ಲಿ ಸಾಕಷ್ಟು ಭಿನ್ನ ಅಭಿಪ್ರಾಯಗಳಿವೆ. ಮೊದಲನೇದಾಗಿ ಬಿಜೆಪಿ 2014ರಲ್ಲಿ ಕಾಂಗ್ರೆಸ್ ಮೇಲೆ ಇದೇ ಡಾಲರ್ ಮೌಲ್ಯವನ್ನು ಅಸ್ತ್ರವನ್ನಾಗಿ ಬಳಸಿ ಅಧಿಕಾರಕ್ಕೆ ಬಂದಿತ್ತು. ಇದೊಂದು ಕಾಮನ್ ಫೆನಾಮಿನಾ ಎಕಾನಮಿಕ್ಸ್ನಲ್ಲಿ ಆಗುತ್ತೆ. ಭಾರತದ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಇದು ಡಾಲರ್ ಮುಂದೆ ರೂಪಾಯಿಗೆ ವ್ಯಾಲ್ಯೂ ಡೌನ್ ಆಗ್ತಾ ಬಂದೇ ಬರುತ್ತೆ. ವಿಶ್ವದ ಎಲ್ಲ ಕರೆನ್ಸಿಗಳ ಮುಂದೆನೂ ಹೀಗೆ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಖುದ್ದು BJP ನರೇಂದ್ರ ಮೋದಿ ಅವರು ಕೂಡ ಅದನ್ನು ದೊಡ್ಡ ಎಲೆಕ್ಷನ್ ಇಶ್ಯೂ ಮಾಡ್ಕೊಂಡಿದ್ರು. ನೋಡಿ ಇವ್ರದ್ದು ವೀಕ್ನೆಸ್ಸು, ಹೆಂಗೆ ರುಪಿ ವ್ಯಾಲ್ಯೂ ಕಮ್ಮಿ ಆಗಿಬಿಟ್ಟಿದೆ, $1 ಹೆಂಗೀಗ $58 ಬಂದಿದೆ. ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರ ಬಿಟ್ಟು ಹೋಗಬೇಕಾದ್ರೆ 2004ರಲ್ಲಿ $1ಗೆ ₹45 ಬಿಟ್ಕೊಟ್ಟು ಹೋಗಿದ್ವಿ. ಇವ್ರು 10 ವರ್ಷ ಆಡಳಿತ ಮಾಡಿ $58-60 ತಗೊಂಡ್ಬಂದ್ಬಿಟ್ಟಿದ್ದಾರೆ ರೂಪಾಯಿ ವ್ಯಾಲ್ಯೂನ $1ಗೆ ಅಂತ ಹೇಳಿ ಇವರು ಅಧಿಕಾರಕ್ಕೆ ಬಂದಿದ್ರು. ಈಗ ಇವರ ಅವಧಿಯಲ್ಲೇನೆ ಅದೇ $58-60 ಸೀದಾ $80 ದಾಟ್ ಹೋಗ್ತಾ ಇದೆಯಲ್ಲ. ಈಗ ಅದನ್ನೇ ಈಗ ಕಾಂಗ್ರೆಸ್ ಕೂಡ ಬಳಸುತ್ತಲ್ಲ ಅಸ್ತ್ರವಾಗಿ. ಸೊ ಮುಜುಗರ ಆಗುತ್ತೆ ಅನ್ನೋದನ್ನ ಕಾರಣವಾಗಿಟ್ಕೊಂಡು ಆ ಮುಜುಗರ ತಡೆಯೋಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಆರೋಪ. ಆದರೆ RBI ಅದರದ್ದೇ ತರ್ಕವನ್ನು ಕೊಡುತ್ತೆ. ಅದರಲ್ಲೂ ಒಂದಷ್ಟು ಲಾಜಿಕ್ಸ್ ಇದೆ. ಮೊದಲನೇದಾಗಿ ಭಾರತ ಇಂಪೋರ್ಟ್ ಮಾಡೋ ರಾಷ್ಟ್ರ. ಕರೆನ್ಸಿ ರೇಟ್ ಒಂದು ಮಿತಿಯಲ್ಲಿದ್ದಷ್ಟು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋ ರಾಷ್ಟ್ರಗಳಿಗೆ ಒಳ್ಳೆಯದು. ನಾವು $890 ಬಿಲಿಯನ್ ಇಂಪೋರ್ಟ್ ಮಾಡ್ಕೊಳ್ತೀವಿ. ಜೊತೆಗೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದೆಲ್ಲ ತೈಲದಂತಹ ಹೈ ವ್ಯಾಲ್ಯೂ ಗೂಡ್ಸ್, ಆದರೆ ಎಕ್ಸ್ಪೋರ್ಟ್ ಮಾಡೋದೆಲ್ಲ ಅಗ್ಗದ ಸರಕುಗಳನ್ನು. ಹೀಗಾಗಿ ರೂಪಾಯಿ ಮೌಲ್ಯ ತೀರಾ ಏರಿಕೆಯಾದರೆ ಆರ್ಥಿಕತೆಗೆ ಒಳ್ಳೆಯದಲ್ಲ.
ಅಲ್ಲದೆ ರೂಪಾಯಿ ಮೌಲ್ಯ ಸ್ಟೇಬಲ್ ಆಗಿದ್ರೆ ಕೆಲ ದೇಶಗಳ ಜೊತೆ ರೂಪಾಯಿಯಲ್ಲೇ ವ್ಯಾಪಾರ ನಡೆಸೋಕ್ಕೂ ಕೂಡ ಈಸಿ ಆಗುತ್ತೆ ಅನ್ನೋದು RBI ಮತ್ತು ಸರ್ಕಾರದ ಥಿಂಕ್ ಟ್ಯಾಂಕ್ ಲೆವೆಲ್ನಲ್ಲಿರೋ ಒಂದು ಸಮಜಾಯಿಷಿ. ನಿಮಗೆ ಗೊತ್ತಿರ್ಬೋದು, ಗಲ್ಫ್ ರಾಷ್ಟ್ರಗಳು ರಷ್ಯಾ, ಬಾಂಗ್ಲಾ, ಲಂಕಾ, ನೇಪಾಳಗಳ ಜೊತೆ ಭಾರತ ರೂಪಾಯಿಯಲ್ಲಿ ವ್ಯವಹಾರ ಮಾಡ್ತಾ ಇದೆ. ಜೊತೆಗೆ ರೂಪಾಯಿ ಸ್ಟೇಬಲ್ ಇದ್ರೆ ವಿದೇಶಗಳಿಂದ ಹರಿದು ಬರೋ ರೆಮಿಟೆನ್ಸ್ಗೂ ಅಡ್ವಾಂಟೇಜಸ್ ಇದೆ ಅನ್ನೋ ಒಪಿನಿಯನ್ ಇದೆ. ಇವನ್ನೆಲ್ಲ ಕಂಟ್ರೋಲ್ ಮಾಡೋಕೆ RBI ಎಕ್ಸ್ಚೇಂಜ್ ರೇಟ್ನಲ್ಲಿ ಕಡ್ಡಿ ಆಡಿಸಿ ಅದು ತೀರಾ ವ್ಯತ್ಯಾಸ ಆಗದಿರೋ ಥರ ಒಂದು ಹದದಲ್ಲಿರೋ ರೀತಿ ನೋಡ್ಕೊಳ್ತಿದೆ, ಆ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದೆ, ಇಂಡೈರೆಕ್ಟ್ ಕಂಟ್ರೋಲ್ ಮಾಡ್ತಿದೆ ಅನ್ನೋ ಲೆಕ್ಕಾಚಾರ ಇದೆ. ಇಲ್ಲಿ ಇನ್ನೂ ಒಂದು ಥಿಯರಿ ಇದೆ. ಕರೆನ್ಸಿ ಮೌಲ್ಯ ಯಾವತ್ತೂ ಆರ್ಥಿಕತೆಯ ಸ್ಥಿತಿಗತಿ ತಿಳಿಸುವ ಮಾನದಂಡ ಅಲ್ಲ. ಇದೇ ಕಾರಣಕ್ಕೆ ಜಪಾನ್, ಚೀನಾದಂತ ಮೇಜರ್ ಎಕಾನಮಿಗಳ ಕರೆನ್ಸಿ ಮೌಲ್ಯ ಕಮ್ಮಿ ಇದೆ. ಜಪಾನ್ ನಮಗಿಂತ ದೊಡ್ಡ ಎಕಾನಮಿ ಆದ್ರೂ ಕೂಡ 1 ರೂಪಾಯಿಗೆ 1.8 ಜಪಾನೀಸ್ ಯೆನ್ ಬರುತ್ತೆ. ನಮ್ಮ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಇದ್ದಷ್ಟು ಕೂಡ ನಮ್ಮ ಉತ್ಪನ್ನಗಳು ಅಗ್ಗದ ದರದಲ್ಲಿ ಸಿಗ್ತವೆ. ಇದರಿಂದ ಮಾರ್ಕೆಟ್ ನಲ್ಲಿ ನಮ್ಮ ಪ್ರಾಡಕ್ಟ್ಸ್ಗೆ ಅಡ್ವಾಂಟೇಜ್ ಸಿಗುತ್ತೆ. ಹೀಗಾಗಿನೇ ಚೀನಾ ಬೇಕು ಅಂತಲೇ ಡಾಲರ್ ವಿರುದ್ಧ ತನ್ನ ಕರೆನ್ಸಿ ಮೌಲ್ಯವನ್ನ ಕಮ್ಮಿ ಮಾಡ್ತಾ ಇರುತ್ತೆ. ಟ್ರಂಪ್ ಅಂತೂ ಚೀನಾವನ್ನ ಕರೆನ್ಸಿ ಮ್ಯಾನಿಪ್ಯುಲೇಟರ್ ಬೇಕಂತ ಕಮ್ಮಿ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಅವರ ರಫ್ತನ್ನ ಜಾಸ್ತಿ ಮಾಡಕ್ ನಮ್ಮ ದೇಶಕ್ಕೆ ನಾಟಕ ಮಾಡ್ತಿದ್ದಾರೆ ಅಂತ ಟ್ರಂಪ್ ತುಂಬಾ ಸಲ ಆರೋಪ ಮಾಡಿದ್ದಾರೆ ಚೀನಾ ಮೇಲೆ. ಹೀಗಾಗಿ ಭಾರತ ಕೂಡ ತನ್ನ ಎಕ್ಸ್ಚೇಂಜ್ ರೇಟ್ ಅನ್ನ ಕಂಪ್ಲೀಟ್ ಆಗಿ ಮಾರ್ಕೆಟ್ಗೆ ಬಿಡಬೇಕು. ಅದು $1ಗೆ 100 ರೂಪಾಯಿ ಆದ್ರೂ ಕೂಡ ತಲೆ ಕೆಡಿಸ್ಕೋಬಾರದು ಅಂತಲೂ ಕೆಲವೊಂದು ಆರ್ಥಿಕ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರಾಷ್ಟ್ರ ಎಕ್ಸ್ಪೋರ್ಟ್ ನಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಕರೆನ್ಸಿ ದುಬಾರಿ ಆದಷ್ಟು ನಾವು ಎಕ್ಸ್ಪೋರ್ಟ್ ಮಾಡುವಂತ ಗೂಡ್ಸ್ ಮತ್ತು ಸರ್ವಿಸಸ್ ಇದೆಯಲ್ಲ, ನಮ್ಮ IT ಎಕ್ಸ್ಪೋರ್ಟ್ ಆಗಿರ್ಬೋದು, ಯಾವುದೇ ಸರಕಿನ ಎಕ್ಸ್ಪೋರ್ಟ್ ಆಗಿರ್ಬೋದು, ಖರೀದಿ ಮಾಡೋರಿಗೆ ದುಬಾರಿ ಆಗುತ್ತೆ. ನಮ್ಮ ಕರೆನ್ಸಿ ವ್ಯಾಲ್ಯೂ ಡೌನ್ ಇದ್ದಷ್ಟು ಅವರಿಗೆ ಅದು ಚೀಪ್ ಆಗುತ್ತೆ ಖರೀದಿ ಮಾಡೋರಿಗೆ. ಸೊ ಎಕ್ಸ್ಪೋರ್ಟ್ ಮಾಡೋರಿಗೆ ಅದರಿಂದ ಲಾಭ ಆಗುತ್ತೆ. ಆ ಪಾಯಿಂಟನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗ್ತಿದೆ. ಸೊ ಬೇರೆ ಬೇರೆ ಆಯಾಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಎಲ್ಲ ಆಯಾಮಗಳನ್ನು ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.